Hi, I'm Kaviraj from scoringtarget.com. In today's session, we are going to discuss Japan and Brazil through a traveler's eye. Question and answer for second PUC students. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತಕ್ಕಂಥ ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಈ ಪಾಠದ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಆಮೇಲೆ ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಮತ್ತು ಈ ನೋಟ್ಸನ್ನು ನೀವು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಟ್ಸನ್ನು ಪಡ್ಕೋಬೋದು. ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ನಾನು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ಪಾಠಗಳ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೀವು ನೋಡಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇದಾಗಿ ಕಾಂಪ್ರಿಹೆನ್ಷನ್ 1ರಿಂದ ಪ್ರಶ್ನೆಗಳು. ಎಕ್ಸಿಕ್ಯೂಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ರೆಫರ್ಸ್ ಟು ಡ್ಯಾಶ್ ಡ್ಯಾಶ್. ಸೊ ಎಕ್ಸಿಕ್ಯೂಟ್ಲಿ ಅಂದರೆ ಏನಿಲ್ಲಿ ನಮಗೆ ಅಂದರೆ ಅತ್ಯುತ್ತಮವಾದ ಒಂದು ಮ್ಯಾನರ್ಸ್, ನಡತೆಗಳನ್ನು ಹೊಂದಿದಂಥ ಜನರು ಯಾರಾಗಿದ್ದರು? ಒಳ್ಳೆಯ ನಡತೆ ಹೊಂದಿದಂಥ ಜನರು. ಆಪ್ಷನ್ ಎ ಇಂಡಿಯನ್ಸ್, ಆಪ್ಷನ್ ಬಿ ಜಪಾನೀಸ್, ಆಪ್ಷನ್ ಸಿ ಅಮೇರಿಕನ್ಸ್. ಸೊ ಈ ಪಾಠದ ಪ್ರಕಾರ ನಾವು ನೋಡಿದಾಗ ಆನ್ಸರ್ ಬಿ ಜಪಾನೀಸ್ ಪೀಪಲ್. ಜಪಾನ್ ದೇಶದ ಜನರು ಒಳ್ಳೆಯ ಮ್ಯಾನರ್ನ ಹೊಂದಿದಂಥ ಜನರಾಗಿದ್ದರು. ಓಕೆ, ಸೆಕೆಂಡ್ ಕ್ವೆಶನ್. ವಾಟ್ ಬಿಹೇವಿಯರ್ ಸಬ್ಸ್ಟಿಟ್ಯೂಟ್ಸ್ ಪ್ರೈವಸಿ ಇನ್ ಜಪಾನ್? ಜಪಾನ್ ದೇಶದ ಜನರ ಯಾವ ಒಂದು ವರ್ತನೆ ಗೌಪ್ಯತೆಗೆ ಪರ್ಯಾಯವಾಗಿತ್ತು? ಇಲ್ಲಿ ಸಬ್ಸ್ಟಿಟ್ಯೂಟ್ ಅಂದ್ರೇನು? ಪರ್ಯಾಯ. ಪ್ರೈವಸಿ ಅಂದರೆ ಗೌಪ್ಯತೆಗೆ ಪರ್ಯಾಯವಾದಂಥ ಇನ್ನೊಂದು ಗುಣ ಯಾವುದು? ಕೋರ್ಟೆಸಿ. ಸಬ್ಸ್ಟಿಟ್ಯೂಟ್ಸ್ ಪ್ರೈವಸಿ ಇನ್ ಜಪಾನ್. ಕೋರ್ಟೆಸಿ ಅಂದರೆ ಶಿಷ್ಟಾಚಾರ, ಒಳ್ಳೆ ನಡತೆ ಅಂತ ಅರ್ಥ. ಇನ್ನು ಮೂರನೇ ಪ್ರಶ್ನೆ. ದ ರೆಫರೆನ್ಸ್ ಟು ಪಬ್ಲಿಕ್ ಟೆಲಿಫೋನ್ ಸಜೆಸ್ಟ್ಸ್. ಈ ಪಾಠದಲ್ಲಿ ಪಬ್ಲಿಕ್ ಟೆಲಿಫೋನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅದು ಏನು ಸೂಚಿಸುತ್ತೆ? ಆಪ್ಷನ್ ಎ ಹೌ ಕ್ರೌಡೆಡ್ ಜಪಾನ್ ಈಸ್. ಅಂದರೆ ಜಪಾನ್ ಎಷ್ಟು ಜನಸಂದಣಿಯಿಂದ ಕೂಡಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಹೈರಾರ್ಕಿ ಇನ್ ಬೌವಿಂಗ್ ಡಿಮ್ಯಾಂಡ್ಸ್. ಹೈರಾರ್ಕಿ ಅಂದ್ರೇನು? ಶ್ರೇಣಿ ವ್ಯವಸ್ಥೆ, ಅಂದರೆ ಒಂದು ಕ್ರಮಾನುಗತ ಅಂತ ನಾವು ಹೇಳ್ತೀವಿ. ಸೊ ನಮಸ್ತೆ ಮಾಡೋದರಲ್ಲಿ, ಬೌವಿಂಗ್ ಅಂದರೆ ಬಗ್ಗೆ ನಮಸ್ತೆ ಮಾಡೋದರಲ್ಲಿ ಒಂದು ಯಾವ ಥರದ ಶ್ರೇಣಿ ಕ್ರಮ ಇತ್ತು? ಎ ಯಂಗ್ಸ್ಟರ್ಸ್ ಬೌ ಟು ದೇರ್ ಎಲ್ಡರ್ಸ್. ಚಿಕ್ಕವರು ದೊಡ್ಡವರಿಗೆ ವಂದಿಸೋದು. ಬಿ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್. ಹೆಂಡತಿ ತನ್ನ ಗಂಡನನ್ನು ವಂದಿಸೋದು. ಸಿ ಸಿಸ್ಟರ್ಸ್ ಬೌ ಟು ದೇರ್ ಬ್ರದರ್ಸ್. ಸಹೋದರಿ ತನ್ನ ಸಹೋದರರಿಗೆ ವಂದಿಸೋದು. ಯಾವುದಾಗಿತ್ತು ಅಂದರೆ ಎಲ್ಲವೂ ಸರಿ ಇದೆ. ಅದಕ್ಕೆ ಆನ್ಸರ್ ಆಲ್ ಆರ್ ಕರೆಕ್ಟ್. ಈಗ ಐದನೇ ಪ್ರಶ್ನೆ. ಹೌ ಡಸ್ ಒನ್ ಶೋ ಅಪ್ರಿಸಿಯೇಷನ್ ವೈಲ್ ಈಟಿಂಗ್ ಸೂಪ್? ಅಂದರೆ ಸಾರು ಉಣ್ತಿರ್ಬೇಕಾದ್ರೆ ಯಾವ ಥರ ಒಂದು ಗೌರವವನ್ನು ಸೂಚಿಸ್ತಾ ಇದ್ರು ಜಪಾನಿ ಜನರು? ವೈಲ್ ಸಿಪ್ಪಿಂಗ್ ದ ಸೂಪ್ ಅ ಲೌಡ್ ಸ್ಲರ್ಪಿಂಗ್ ನಾಯ್ಸ್ ಶುಡ್ ಬಿ ಮೇಡ್ ಟು ಶೋ ಅಪ್ರಿಸಿಯೇಷನ್ ಟು ದಿ ಹೋಸ್ಟೆಸ್ಸಸ್. ಅದರ್ವೈಸ್ ದೇ ವುಡ್ ಕನ್ಸಿಡರ್ ದ ಗೆಸ್ಟ್ ಆ್ಯಸ್ ಇಲ್ ಮ್ಯಾನರ್ಡ್. ಸೊ ಜಪಾನಿ ಜನರು ಸೂಪನ್ನು ಕುಡಿಬೇಕಾದ್ರೆ ಅವರು ಶಬ್ದ ಮಾಡ್ತಾ ಸುರು ಅಂತ ಶಬ್ದ ಮಾಡ್ತಾ ಕುಡಿತಾ ಇದ್ರು. ಇದು ಒಂದು ರೀತಿ ಗೌರವ ಸೂಚಿಸ್ತಕ್ಕಂಥ ಪದವಾಗಿತ್ತು. ಆ ಥರ ಸೌಂಡ್ ಮಾಡಲಿ ಅಂದರೆ ಅವರು ಇಲ್ಲಿ ಮ್ಯಾನರ್ಡ್ ಅಂತ ಅನ್ಸ್ಕೊತಾ ಇದ್ರು. ಆರನೇ ಪ್ರಶ್ನೆ. ಹೌ ಆರ್ ದ ಪೇವ್ಮೆಂಟ್ಸ್ ಇನ್ ಬ್ರೆಜಿಲ್ ಡಿಕೋರೇಟೆಡ್? ಪೇವ್ಮೆಂಟ್ಸ್ ಎಂದ್ರೇನು? ಪಾದಾಚಾರಿಗಳು ಹೋಗ್ತಕ್ಕಂಥ ಮಾರ್ಗ, ಜನ ನಡೆದಿರತಕ್ಕಂಥ ರಸ್ತೆ. ಬ್ರೆಜಿಲಲ್ಲಿ ಜನ ನಡ್ತಕ್ಕಂಥ ರಸ್ತೆಗಳನ್ನು ಯಾವ ಥರ ಡಿಕೋರೇಷನ್ ಮಾಡ್ತಿದ್ರು? ಸೌಂದರ್ಯಗೊಳಿಸ್ತಾ ಇದ್ರು. ವಾಟ್ ಡಸ್ ಇಟ್ ಟೆಲ್ ಅಸ್ ಅಬೌಟ್ ದ ಪೀಪಲ್ ದೇರ್? ಸೊ ಈ ಥರ ರಸ್ತೆಗಳನ್ನ ಅಲಂಕಾರ ಮಾಡೋದ್ರಿಂದ ಆ ಜನರ ಬಗ್ಗೆ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಎರಡು ಪ್ರಶ್ನೆ ಇವೆ. ದ ರೈಟರ್ ಥಿಂಕ್ಸ್ ದ್ಯಾಟ್ ಬ್ರೆಜಿಲಿಯನ್ಸ್ ಆರ್ ಈಸಿ ಗೋಯಿಂಗ್ ಪೀಪಲ್. ತುಂಬ ಸರಳವಾದ ಜನ ಬ್ರೆಜಿಲ್ ಜನ. ದೇ ಡೆಕೋರೇಟೆಡ್ ದೇರ್ ಪೇವ್ಮೆಂಟ್ಸ್ ವಿತ್ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕಾಸ್ ಲೈಕ್ ಅವರ್ ರಂಗೋಲೀಸ್ ಆ್ಯಂಡ್ ಓನ್ಲಿ ಪೀಪಲ್ ಹೂ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಆ್ಯಂಡ್ ನಾಟ್ ಇನ್ ಅ ಹರಿ ಕುಡ್ ಇಂಡಲ್ಸ್ ಇನ್ ದೀಸ್. ಸೊ ಅಲ್ಲಿನ ಜನ ಪಾದಾಚಾರಿಗಳ ರಸ್ತೆಗಳನ್ನ ಡೆಕೋರೇಷನ್ ಮಾಡ್ತಿದ್ರು. ಈಗ ನಮ್ಮ ಕಡೆ ಯಾವ ಥರ ನಾವು ರಂಗೋಲಿ ಹಾಕ್ತೀವೋ ಅವರು ಕೂಡ ಬೇರೆ ಬೇರೆ ಬಣ್ಣದಿಂದ ಡೆಕೋರೇಷನ್ ಮಾಡ್ತಿದ್ರು. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಆ ಜನರಿಗೆ ಸಾಕಷ್ಟು ಸಮಯ ಇತ್ತು, ಅವರು ಸ್ವಲ್ಪ ಹೆಚ್ಚಿನ ಸಮಯವನ್ನು ಉಳಿಸ್ಕೊಂಡು ಈ ಥರದ ಕೆಲಸಗಳನ್ನ ಮಾಡ್ತಿದ್ರು. ಏಳನೇ ಪ್ರಶ್ನೆ. ವಾಟ್ ಹ್ಯಾಪನ್ಸ್ ವೆನ್ ಲಿಸರ್ಲಿ ಪೀಪಲ್ ಇನ್ ಬ್ರೆಜಿಲ್ ಗೆಟ್ ಅ ಸ್ಟೇರಿಂಗ್ ವೀಲ್ ಇನ್ ದೇರ್ ಹ್ಯಾಂಡ್ಸ್? ಸೊ ಈ ಜನ ಬ್ರೆಜಿಲ್ ದೇಶದ ಜನರ ಕೈಗೆ ಸ್ಟೇರಿಂಗ್ ಸಿಕ್ಕರೆ, ಸ್ಟೇರಿಂಗ್ ಅಂದ್ರೇನು? ಕಾರಿನ ಒಂದು ಸ್ಟೇರಿಂಗ್, ಕಾರ್ ಸಿಕ್ಕಾಗ ಸೊ ಅವ್ರು ಯಾವ ಥರ ಬಿಹೇವ್ ಮಾಡ್ತಿದ್ರು?
ವೆನ್ ದ ಲಿಸರ್ಲಿ ಬ್ರೆಜಿಲಿಯನ್ಸ್ ಗೆಟ್ ದ ಸ್ಟೇರಿಂಗ್ ವೀಲ್ ಇನ್ ದೇರ್ ಹ್ಯಾಂಡ್ಸ್ ದೇ ಟರ್ನ್ ಇನ್ ಟು ಡೆವಿಲ್ಸ್. ಸೊ ಬ್ರೆಜಿಲ್ ದೇಶದ ಜನರ ಕೈಗೆ ಕಾರ್ ಸಿಕ್ಕರೆ ಅವರು ಒಂದು ರೀತಿ ದೇವ್ ಥರ ವರ್ತನೆ ಮಾಡ್ತಿದ್ರು. ಆ್ಯಂಡ್ ಡ್ರೈವ್ ರೆಕ್ಲೆಸ್ಲಿ ಅಂದ್ರೇನು, ಅಜಾಗರೂಕತೆಯಿಂದ ಡ್ರೈವಿಂಗ್ ಮಾಡ್ತಿದ್ರು. ವಿತೌಟ್ ಕೇರಿಂಗ್ ಫಾರ್ ದಿ ಪೆಡಿಸ್ಟ್ರಿಯನ್ ಅಂದರೆ ಪಾದಚಾರಿಗಳು, ನಡ್ಕೊತ ಹೋಗ್ತಕ್ಕಂಥ ಜನ. ಅವರು ಕಾರ್ ತಮ್ಮ ಕೈಗೆ ಸಿಕ್ಕರೆ ಸಾಕು ತುಂಬ ಮೃಗೀಯವಾಗಿ ವರ್ತನೆ ಮಾಡ್ತಿದ್ರು. ಜನರ ಬಗ್ಗೆ ಯಾವುದೇ ಒಂದು ಕೇರ್ ಮಾಡದೆ ತುಂಬ ವೇಗವಾಗಿ ಕಾರ್ಗಳನ್ನು ನಡೆಸ್ತಾ ಇದ್ದರು. ಇನ್ನು 8ನೇ ಪ್ರಶ್ನೆ, ಹೂ ಡು ದ ಡ್ರೈವರ್ಸ್ ಲುಕ್ ಔಟ್ ಫಾರ್ ವೆನ್ ದೇ ಆರ್ ಡ್ರೈವಿಂಗ್ ಆನ್ ಬ್ರೆಜಿಲಿಯನ್ ರೋಡ್ಸ್ ವೈ? ಬ್ರೆಜಿಲಿಯನ್ ರಸ್ತೆಗಳ ಮೇಲೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಡ್ರೈವರ್ ಯಾವ ಥರ ಕಾಣ್ತಿದ್ರು, ವೈ? The drivers usually look out for pedestrian who steps for the payments. They regard such as pedestrian as a fair game. ಸೊ ಬ್ರೆಜಿಲಿಯನ್ ಜನ ಕಾರಲ್ಲಿ ನಡೆಸ್ತಿರ್ಬೇಕಾದ್ರೆ ಜನಸಾಮಾನ್ಯರನ್ನು, ಪಾದಚಾರಿಗಳನ್ನು ಕೇರ್ಲೆಸ್ ಮಾಡ್ತಾಯಿದ್ರು. ಒಂದು ರೀತಿ ಗೇಮ್ ನಡೆದಿತ್ತು, ಅಂದರೆ ನಡೆಯುವವರ ಮಧ್ಯೆ ಮತ್ತು ಕಾರ್ ನಡೆಸೋರ ಮಧ್ಯೆ ಬೇಟೆ ಮತ್ತು ಬೇಟೆಗಾರ ಥರ. ದೆ ಟೇಕ್ ಏಮ್ ಆ್ಯಂಡ್ ಅಸಿಲೇಟ್ ದೇರ್ ವೆಹಿಕಲ್. ಜನ ನೋಡಿದ ತಕ್ಷಣ ಏನು ಮಾಡ್ತಿದ್ರು, ಕಾರನ್ನು ವೇಗವಾಗಿ ನಡೆಸ್ತಾ ಇದ್ರು. ದ ಪೆಡಿಸ್ಟ್ರಿಯನ್ ಹ್ಯಾಸ್ ಟು ಜಂಪ್, ಲೀಪ್ ಆ್ಯಂಡ್ ರನ್ ಫಾರ್ ಹಿಸ್ ಡಿಯರ್ ಲೈಫ್. ತಮ್ಮ ಜೀವನವನ್ನು ಉಳಿಸ್ಕೊಳ್ಳೋ ಸಲುವಾಗಿ, ತಮ್ಮ ಜೀವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಸೊ ಪಾದಚಾರಿಗಳು ಏನು ಮಾಡ್ತಿದ್ರು, ಜಂಪ್ ಮಾಡೋದು, ಓಡೋದು, ಈ ಥರ ಮಾಡ್ತಿದ್ರು. 9ನೇ ಪ್ರಶ್ನೆ, ವಾಟ್ ರಿಮಾರ್ಕೇಬಲ್ ಆಟಿಟ್ಯೂಡ್ ಈಸ್ ಸೀನ್ ಇನ್ ದ ವಾರ್ ಬಿಟ್ವೀನ್ ಡ್ರೈವರ್ಸ್? ಡ್ರೈವರ್ಗಳ ಮಧ್ಯೆ ಯಾವ ಥರದ ಒಂದು ಯುದ್ಧದ ಮನಸ್ಥಿತಿ ಕಂಡು ಬರ್ತಾ ಇತ್ತು. ದೌ ದೇ ಡೇಂಜರಸ್ಲಿ ಡ್ರೈವ್ ಆ್ಯಂಡ್ ಓವರ್ಟೇಕನ್ ಆನ್ ಐದರ್ ಸೈಡ್. They smile at each other for their skills in driving if they luckily escape from the dangers. ಸೊ ಬ್ರೆಜಿಲ್ ದೇಶದ ಡ್ರೈವರ್ಗಳು ತುಂಬ ಡೇಂಜರಾಗಿ ನಡೆಸ್ತಾ ಇದ್ರು ಮತ್ತು ಜನರನ್ನು ಓವರ್ಟೇಕ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ಅವರು ಯಾವುದೇ ಕಾರಣಕ್ಕೂ ಪಾದಚಾರಿಗಳ ಜೊತೆ ಅಥವಾ ಪಾದಚಾರಿಗಳು ಡ್ರೈವರ್ ಜೊತೆ ಜಗಳ ಮಾಡ್ತಾ ಇರಲಿಲ್ಲ. ಅವರು ತಮ್ಮ ಒಂದು ಡ್ರೈವಿಂಗ್ ಒಂದು ಸ್ಕಿಲ್ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ ಇತ್ತು. ಅವರು ಈ ಒಂದು ಅಪಾಯದಿಂದ ತಪ್ಪಿಸ್ಕೊಂಡಾಗ ತುಂಬ ಸಂತೋಷದಿಂದ ಒಬ್ರಿಗೊಬ್ಬರು ನಗ್ತಾಯಿದ್ರು. ಈಗ ಕಾಂಪ್ರಿಹೆನ್ಷನ್ 2ರಿಂದ ಪ್ರಶ್ನೆಗಳು. ವೈ ಈಸ್ ಬೋವಿಂಗ್ ಇನ್ ಜಪಾನ್ ಅ ಕಾಂಪ್ಲಿಕೇಟೆಡ್ ಪ್ರೋಸೆಸ್? ಜಪಾನ್ದಲ್ಲಿ ಬಗ್ಗಿ ನಮಸ್ಕರಿಸೋದು ಒಂದು ಸಂಕೀರ್ಣವಾದ ಒಂದು ಪ್ರೋಸೆಸ್ ಅಂತ ಯಾಕೆ ಅನ್ನಿಸ್ತು, ಅಂದರೆ ಬಗ್ಗಿ ನಮಸ್ತೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಯಾಕೆ ಅನ್ನಿಸ್ತು ಅಂತ ಪ್ರಶ್ನೆ. ಬೋವಿಂಗ್ ಜಪಾನ್ ಈಸ್ ಅ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆ್ಯಸ್ ಒನ್ ಶುಡ್ ನಾಟ್ ಬೋ ಟು ಹೈ ಆರ್ ಟು ಲೋ. ಯಾಕಂದರೆ ಜಪಾನ್ ದೇಶದ ಜನ ಯಾರಿಗಾದರೂ ವಂದಿಸಬೇಕಂದ್ರೆ ಬಗ್ಗಿ ನಮಸ್ತೆ ಮಾಡ್ತಿದ್ರು. ಅದು ಎಷ್ಟು ಬಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿತ್ತು, ತುಂಬ ಹೈ ಆಗಿ ಬಗ್ಗೋದು ಅಥವಾ ತುಂಬ ಲೋ ಆಗಿ ಬಗ್ಗೋದ್ರ ಮೇಲೆ. ವೈಲ್ ಬೋವಿಂಗ್ ಇಫ್ ಒನ್ ಡಸ್ ನಾಟ್ ಕ್ಲ್ಯಾಪ್ ದ ಹ್ಯಾಂಡ್ಸ್ ಇಟ್ ಶೌಡ್ ಡಿಸ್ರೆಸ್ಪೆಕ್ಟ್. ಈ ಥರ ಬಗ್ಗಿ ನಮಸ್ತೆ ಮಾಡೋದ್ರಲ್ಲಿ ಅವು ಕೈಗಳಿಂದ ಶಬ್ದ ಬರಬಾರ್ದು. ಒಂದು ವೇಳೆ ಕೈಯಿಂದ ಶಬ್ದ ಬಂದರೆ ಅದು ಇರ್ರೆಸ್ಪೆಕ್ಟ್ ತೋರಿಸೋದು ಹಾಗೆ. ಆ್ಯಂಡ್ ಎಟ್ ಟೈಮ್ಸ್ ಕ್ಲ್ಯಾಪಿಂಗ್ ಮೇ ಬಿ ರಾಂಗ್. ಆ ಥರ ಶಬ್ದ ಮಾಡ್ತಾ ಕ್ಲ್ಯಾಪ್ ಮಾಡಿದರೆ, ಚಪ್ಪಾಳೆ ತಟ್ಟಿದರೆ ಅದು ತಪ್ಪು. ದ ಜಪಾನೀಸ್ ಹ್ಯಾವ್ ಸಮ್ ಕಂಡೀಷನ್ಸ್ ರಿಗಾರ್ಡಿಂಗ್ ಬೋವಿಂಗ್ ಆ್ಯಸ್ ಟು ಹೂಮ್ ಟು ಬೌ, ಹೂ ಟು ಬೌ, ಹೌ ಲಾಂಗ್ ಒನ್ ಹ್ಯಾಸ್ ಟು ಬೌ ಎಕ್ಸೆಟ್ರಾ. ಯಾರನ್ನು ನಮಸ್ತೆ ಮಾಡಬೇಕು, ಹೇಗೆ ನಮಸ್ತೆ ಮಾಡಬೇಕು ಮತ್ತು ಎಷ್ಟು ಅವಧಿವರೆಗೆ ನಮಸ್ತೆ ಮಾಡಬೇಕು ಅನ್ನೋದು ಅಲ್ಲೊಂದು ಸಿಸ್ಟಮ್ ಇತ್ತು. ಟೈಮಿಂಗ್ ಆಲ್ಸೋ ಹ್ಯಾಸ್ ಟು ಬಿ ಪ್ರಿಸೈಸ್. ಸೊ ಅಲ್ಲಿ ಎಷ್ಟೋ ಸೆಕೆಂಡ್ವರೆಗೆ ಬಗ್ಗೆ ಹೊಂದಿಸ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆನ್ಸ್ ಆಗಿತ್ತು. ಹೀಗಾಗಿ ಈ ಜಪಾನ್ ದೇಶದಲ್ಲಿ ಬೋವಿಂಗ್ ಮಾಡೋದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ ಅನ್ಕೋತೀವಿ. Second question, why does bowing, a natural practice in Japanese culture, look so quaint and puzzling to the author? ಜಪಾನ್ ದೇಶದಲ್ಲಿ ಬಗ್ಗಿ ನಮಸ್ತೆ ಮಾಡೋದು ಒಂದು ಜಪಾನ್ ದೇಶದ ಒಂದು ಪದ್ಧತಿಯಾಗಿತ್ತು, ಒಂದು ಕಲ್ಚರ್ ಅದು. ಬಟ್ ಲೇಖಕರಿಗೆ ಅದೊಂದು ಕ್ವಾಂಟ್ ಅನಿಸುತ್ತೆ, ಪಜಲ್ ಅನಿಸುತ್ತೆ. ಕ್ವಾಂಟ್ ಅಂದ್ರೇನು, ವಿಲಕ್ಷಣ. ಲೇಖಕರಿಗೆ ಅದು ವಿಲಕ್ಷಣ ಅನಿಸುತ್ತೆ, ಒಂದು ರೀತಿ ಗೊಂದಲ ಆಗುತ್ತೆ. ಯಾಕೆ? The skill of bowing for Japanese is an art and the author thinks that it is in their genes. ಅಂದರೆ ಅವರ ಒಂದು ಜೀನ್ಸ್ಗಳಲ್ಲಿ. ಜಪಾನ್ ದೇಶದ ಜನರ ಒಂದು ಬಗ್ಗಿ ನಮಸ್ತೆ ಮಾಡೋದು ಅದು ಒಂದು ಅವರ ಕಲೆ, ಅದು ಅವರು ವಂಶ ಪರಂಪರೆಯಾಗಿ ನಡೆಸ್ಕೊಂಡು ಬಂದಂಥ ಒಂದು ಕಲ್ಚರ್. ಬೌವಿಂಗ್ ಕಂಪೇರ್ಡ್ ಟು ವೆಸ್ಟರ್ನ್ ಹ್ಯಾಂಡ್ ಶೇಕಿಂಗ್ ಈಸ್ ಅ ಕ್ವೈಂಟ್ ಪ್ರಾಕ್ಟೀಸ್. ಬೇರೆ ದೇಶದಲ್ಲಿ ನಾವು ನೋಡ್ತೀವಿ, ನಮಸ್ತೆ ಮಾಡೋದಾಗಿರಲಿ, ಕೈ ಕುಲುಕೋದಾಗಿರಲಿ, ಹ್ಯಾಂಡ್ ಶೇಕ್ ಮಾಡೋದಾಗಲಿ, ಈ ಥರ ಮಾಡಿ ನಮಸ್ತೆ ಮಾಡ್ತಾರೆ. ಬಟ್ ಇಲ್ಲಿ ಜಪಾನ್ದಲ್ಲಿ ಬೌವಿಂಗ್ ಮಾಡ್ತಾರೆ.
ಬಟ್ ಇಲ್ಲಿ ಎಲ್ಲ ಓಲ್ಡ್ ಫ್ಯಾಷನ್. ಬಟ್ ದ ಆಥರ್ ಫೀಲ್ಸ್ ಪಜಲ್ಡ್ ಬಿಕಾಸ್ ಆಫ್ ದಿ ಕಾಂಪ್ಲಿಕೇಟ್ಸ್ ಇನ್ವಾಲ್ವ್ಡ್ ಆ್ಯಂಡ್ ಕನ್ಸೋಲ್ಡ್ ಹಿಮ್ಸೆಲ್ಫ್ ದಟ್ ಬೌವಿಂಗ್ ಇನ್ ಅ ಡಿಸಿಪ್ಲಿನ್ ಮ್ಯಾನರ್ ಇಸ್ ಆನ್ ಆರ್ಟ್ ಆಫ್ ದಿ ಜಪಾನೀಸ್ ಆ್ಯಂಡ್ ಇಟ್ ವಾಸ್ ಇನ್ ದೇರ್ ಜೆನ್ಸ್. ಯಾಕಿಲ್ಲಿ ಲೇಖಕರಿಗೆ ಇದು ಬಗ್ಗೆ ನಮಸ್ತೆ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಅಂದರೆ ಅಲ್ಲಿ ಯಾರನ್ನು ಒಂದು ನಮಸ್ಕಾರ ಮಾಡಬೇಕು, ಎಷ್ಟು ಬಗ್ಬೇಕು, ಎಷ್ಟು ಸೆಕೆಂಡ್ವರೆಗೆ ಬಗ್ಬೇಕು ಅಂತ ಇಷ್ಟೆಲ್ಲ ಶಿಷ್ಟಾಚಾರದ ಸಲುವಾಗಿ ಕವಿಗೆ ಒಂದು ರೀತಿ ವಿಲಕ್ಷಣ ಅನಿಸುತ್ತೆ, ಸ್ವಲ್ಪ ಪಜಲ್ ಅನಿಸುತ್ತೆ. ಇನ್ನು ಮೂರನೇ ಪ್ರಶ್ನೆ, do you think the author is finding fault with or making fun of the culture of bowing in Japanese and speeding cars in Brazil? ಜಪಾನ್ ದೇಶದ ಜನರು ಬಗ್ಗಿ ನಮಸ್ತೆ ಮಾಡೋದು, ಬ್ರೆಜಿಲ್ ದೇಶದ ಜನರು ಕಾರನ್ನು ಸ್ಪೀಡಾಗಿ ನಡೆಸೋದು, ಇದು ಕವಿಗೆ ಅವರಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹುಡುಕ್ತಿದ್ರು ಅಥವಾ ಹಾಸ್ಯ ಮಾಡ್ತಿದ್ರು ಅಂತ ಒಂದು ಪ್ರಶ್ನೆ ಇದೆ. ನೋ, ದ ಆಥರ್ ಈಸ್ ನಾಟ್ ಫೈಂಡಿಂಗ್ ಫಾಲ್ಟ್ ವಿತ್ ದೀಸ್ ಬಟ್ ಈಸ್ ಓನ್ಲಿ ನ್ಯಾರೇಟಿಂಗ್ ಇವನ್ಸ್ ಇನ್ ಅ ಹ್ಯೂಮರಸ್ ವೇನ್. ಅಂದರೆ ಕವಿ ಇಲ್ಲಿ ಜಪಾನ್ ದೇಶದ್ದು ಮತ್ತು ಬ್ರೆಜಿಲ್ ದೇಶದವರನ್ನು ಆ ಒಂದು ಕಲ್ಚರಲ್ಲಿ ಫಾಲ್ಟ್ ಹುಡುಕಬೇಕು ಅಂತ ಉದ್ದೇಶ ಇರಲಿಲ್ಲ, ಆ ಘಟನೆಗಳನ್ನೇ ಹಾಸ್ಯಮಯವಾಗಿ ವರ್ಣನೆ ಮಾಡ್ತಿದ್ದಾರೆ ಅಷ್ಟೇ. ನಾವು ಕಾಂಪ್ರಿಹೆನ್ಷನ್ ಥರ್ಡ್ದಿಂದ ಪ್ರಶ್ನೆಗಳು. ಬೌವಿಂಗ್ ಇನ್ ಜಪಾನ್ ಈಸ್ ಕ್ವೈಂಟರ್, ಮೋರ್ ಫಾರ್ಮಲ್, ಮೋರ್ ಓರಿಯೆಂಟಲ್, ಡು ಯು ಅಗ್ರಿ? ಜಪಾನ್ ದೇಶದ ಜನರು ಬಗ್ಗಿ ನಮಸ್ತೆ ಮಾಡೋದು ಒಂದು ವಿಲಕ್ಷಣವಾಗಿತ್ತು, ಒಂದು ಔಪಚಾರಿಕ ಪದ್ಧತಿಯಾಗಿತ್ತು ಮತ್ತು ಅದೊಂದು ಮೂಲಭೂತವಾದ ಒಂದು ಕಲ್ಚರ್ ಆಗಿತ್ತು. ನೀವು ಒಪ್ಕೋತೀರಾ? Yes, I agree that bowing and its rules as per Japanese tradition is a very difficult skill to learn. ಹೌದು, ಜಪಾನ್ ದೇಶದ ಜನರು ಬಗ್ಗಿ ನಮಸ್ತೆ ಮಾಡೋದು ಅವರೊಂದು ಫಾರ್ಮಲ್, ಓರಿಯೆಂಟಲ್ ಮತ್ತು ಕ್ವೈಂಟರ್ ಆಗಿತ್ತು. ಯಾಕಂದರೆ ಜಪಾನ್ ದೇಶದ ಜನರ ಒಂದು ಪದ್ಧತಿಯಾಗಿತ್ತು ಮತ್ತು ಅದು ತುಂಬ ಡಿಫಿಕಲ್ಟ್ ಆದರೂ ಕೂಡ ಅವರು ಅದನ್ನು ಕರಗತ ಮಾಡಿಕೊಂಡಿದ್ದರು. ಸೆಕೆಂಡ್ ಕ್ವೆಶ್ಚನ್, ಡಿಸ್ಕ್ರೈಬ್ ಹೌ ಟ್ರಾಫಿಕ್ ಇನ್ ಬ್ರೆಜಿಲ್ ಲೀಡ್ಸ್ ಟು ಹ್ಯೂಮರಸ್ ಅಬ್ಸರ್ವೇಷನ್ಸ್. ಬ್ರೆಜಿಲ್ ದೇಶದ ಜನರ ಒಂದು ಟ್ರಾಫಿಕ್, ಅಲ್ಲಿ ಕಾರ್ ನಡೆಸಕ್ಕಂಥ ಸಿಸ್ಟಮನ್ನು ನೋಡಿದಾಗ ಒಂದು ರೀತಿ ಹಾಸ್ಯ ಅನ್ನಿಸುತ್ತೆ. ಯಾಕೆ? ಅದರ ಬಗ್ಗೆ ವರ್ಣನೆ ಮಾಡಿ ಅಂತ. ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅ ಡ್ರೈವರ್ ಆ್ಯಂಡ್ ಅ ಪೆಡೆಸ್ಟ್ರಿಯನ್ ಈಸ್ ವೆರಿ ಹ್ಯೂಮರಸ್ ವೆನ್ ದ ಡ್ರೈವರ್ ವೆಂಟ್ ಸ್ಟ್ರೈಟ್ ಎಟ್ ಅ ಪೆಡೆಸ್ಟ್ರಿಯನ್, ಹಿ ಜಂಪ್ಸ್ ಟು ಅ ಸೈಡ್ ಆ್ಯಂಡ್ ಸ್ಮೈಲ್ ಎಟ್ ದ ಡ್ರೈವರ್ ಆ್ಯಂಡ್ ದ ಡ್ರೈವರ್ ಆಲ್ಸೋ ಲಾಫ್ಡ್ ಎಟ್ ಹಿಮ್. ಇಲ್ಲಿ ಪೆಡೆಸ್ಟ್ರಿಯನ್ ಅಂದರೆ ಪಾದಚಾರಿಗಳು, ನಡ್ಕೋತಾ ಹೋಗ್ತಕ್ಕಂಥ ಜನರು. ಸೊ ಬ್ರೆಜಿಲ್ ದೇಶದ ಡ್ರೈವರ್ಸ್ ಕಾರುಗಳನ್ನು ತುಂಬ ವೇಗವಾಗಿ ನಡೆಸ್ತಾ ಇದ್ದರು ಮತ್ತು ಅಲ್ಲಿ ಪಾದಚಾರಿಗಳು ಯಾವುದೇ ಕಾರಣಕ್ಕೂ ಡ್ರೈವರ್ ಜೊತೆ ಕೋಪ ಮಾಡ್ತಾ ಇರಲಿಲ್ಲ. ಈ ಥರ ಕಾರು ವೇಗವಾಗಿ ಬಂದಾಗ ಪಾದಚಾರಿಗಳು ಏನು ಮಾಡ್ತಿದ್ರು, ಅಲ್ಲಿಂದ ಜಂಪ್ ಮಾಡಿ ಸೈಡಿಗೆ ಹೋಗ್ತಾಯಿದ್ರು. ಡ್ರೈವರನ್ನು ನೋಡಿ ಇವರು ನಗ್ತಾಯಿದ್ರು, ಇವರನ್ನು ನೋಡಿ ಡ್ರೈವರ್ ನಗ್ತಾಯಿದ್ರು. ಇಟ್ ವಾಸ್ ಅ ಸ್ಟ್ರೇಂಜ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಈಚ್ ಅದರ್. ಈ ಥರ ಒಬ್ಬರೊಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ್ಯಂಡ್ ದ ಡ್ರೈವರ್ಸ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಓವರ್ಟೇಕಿಂಗ್ ಆನ್ ಐದರ್ ಸೈಡ್ ಆ್ಯಂಡ್ ಸ್ಮೈಲ್ ಅಟ್ ಈಚ್ ಅದರ್. ಈ ಥರ ಡ್ರೈವರ್ಗಳು ಜನರ ಮೇಲೆ ಓವರ್ಟೇಕ್ ಮಾಡ್ತಿದ್ರು, ಬಟ್ ಕೋಪಗೊಳ್ಳೋದು, ಜಗಳ ಮಾಡೋದು ಮಾಡ್ತಾ ಇರಲಿಲ್ಲ. ದ ಡೆಂಟ್ ಗೆಟ್ ಆ್ಯಂಗ್ರಿ ಬಟ್ ಸ್ಮೈಲ್. ಕೋಪಗೊಳ್ಳೋ ಬದಲಾಗಿ ಅವರು ಒಬ್ಬರನ್ನೊಬ್ಬರು ನಗ್ತಾಯಿದ್ರು. ಮೂರನೇ ಪ್ರಶ್ನೆ, ವಾಟ್ ಆಸ್ಪೆಕ್ಟ್ಸ್ ಆಫ್ ಅವರ್ ಸೋಷಿಯಲ್ ಲೈಫ್ ಡು ಯು ಥಿಂಕ್ ವುಡ್ ಅಪಿಯರ್ ಕ್ವೈಂಟ್ ಆ್ಯಂಡ್ ಆರ್ ಟು ಅ ಫಾರಿನ್ ಟೂರಿಸ್ಟ್? ನಮ್ಮ ಸಮಾಜದ ಜೀವನ ಪದ್ಧತಿಯಲ್ಲಿನ ಕೆಲವೊಂದು ಆಚರಣೆಗಳು ವಿದೇಶಿಗರಿಗೆ ವಿಲಕ್ಷಣ ಅನಿಸುತ್ತೆ ಅಥವಾ ಆಡ್ ಅನಿಸುತ್ತೆ, ತುಂಬ ವರ್ಡ್ ಅನಿಸುತ್ತೆ. ಯಾವುದು ಅಂತ ಕೇಳ್ತಾರೆ. ಇನ್ ಎವ್ರಿ ಕಂಟ್ರಿ ಪೀಪಲ್ ಪ್ರಿಫರ್ ಓನ್ಲಿ ದೇರ್ ವೇ ಆಫ್ ಗ್ರೀಟಿಂಗ್ ಆ್ಯಂಡ್ ದಟ್ ಆಫ್ ಅದರ್ಸ್ ಆ್ಯಸ್ ಆಡ್. ಸೊ ಬೇರೆ ದೇಶದಲ್ಲಿ ಒಂದು ಗೌರವವನ್ನು ಕೊಡೋದು, ನಮ್ಮ ದೇಶದಲ್ಲಿ ಗೌರವ ಕೊಡೋದು ನಾವು ನೋಡಿದಾಗ ಆ ದೇಶದ ಪದ್ಧತಿ ನಮಗೆ ಕೆಲವೊಂದು ಸಲ ಆಡ್ ಅನಿಸ್ಬೋದು, ವಿಲಕ್ಷಣ ಅನಿಸ್ಬೋದು. ಅಥವಾ ನಮ್ಮ ದೇಶದ ಪದ್ಧತಿಗೆ ನೋಡಿದಾಗ ಫಾರಿನ್ ಅವರಿಗೆ ಆಡ್ ಅನಿಸ್ಬೋದು. ಅವರ್ ಕಂಟ್ರೀಸ್ ಪ್ರಾಕ್ಟೀಸ್ ಆಫ್ ಸೇಯಿಂಗ್ ನೇಮ್ಸ್ ಬೈ ಫೋಲ್ಡಿಂಗ್ ಹ್ಯಾಂಡ್ಸ್ ಮೇ ಅಪಿಯರ್ ಆ್ಯಸ್ ಆಡ್ ಟು ಫಾರಿನ್ ಟೂರಿಸ್ಟ್. ನಾವೀಗ ನಮ್ಮ ದೇಶದ ಜನರನ್ನು ಹೆಸರು ತಗೊಂಡು ಅವರಿಗೆ ನಮಸ್ಕಾರ ಮಾಡಬೇಕಂದ್ರೆ ನಮ್ಮ ಎರಡು ಕೈಗಳನ್ನ ಮುಗಿದು ನಮಸ್ಕಾರ ಮಾಡ್ತೀವಿ, ಇದು ಅವರಿಗೆ ಆಡ್ ಅನಿಸ್ಬೋದು. And also our typical features of bowing and touching the feet of our elders and eminent persons like priests, saints would appear odd and strange to foreigners. ನಾವು ಇವತ್ತು ನಮಗೆ ಯಾರಾದರೂ ಗುರುಗಳು ಬಂದಾಗ, ಭಿಕ್ಷುಗಳು ಬಂದಾಗ ಅಥವಾ ಈ ಪೂಜಾರಿಗಳು ಬಂದಾಗ, ಧರ್ಮಗುರುಗಳು ಬಂದಾಗ ನಾವೇನು ಮಾಡ್ತೀವಿ, ಬಗ್ತೀವಿ, ನಮಸ್ತೆ ಮಾಡ್ತೀವಿ, ಅವ್ರ ಕಾಲಗಳನ್ನು ಮುಟ್ಟಿ ನಮಸ್ತೆ ಮಾಡ್ತೀವಿ. ಸೊ ಈ ಪದ್ಧತಿ ಅವರಿಗೆ ಆಡ್ ಅನಿಸ್ಬೋದು ಫಾರಿನ್ ಅವರಿಗೆ. ಈಗ ಟೆಕ್ಸ್ಟ್ ಬುಕ್ ಹಿಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ. ಈಗ ಎಕ್ಸ್ಟ್ರಾ ಕ್ವಶನ್ ಆ್ಯಂಡ್ ಆನ್ಸರ್ ಫ್ರಮ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐಸ್ ಕ್ವಶನ್ ಆ್ಯಂಡ್ ಆನ್ಸರ್. ಈಗ ಈ ಪಾಠದಿಂದ ಎಕ್ಸ್ಟ್ರಾ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಡಬಲ್ ಫಂಕ್ಷನ್ ಆಫ್ ಕೋರ್ಟೆಸಿ? ಶಿಷ್ಟಾಚಾರದ ಡಬಲ್ ಫಂಕ್ಷನ್ ಏನಾಗಿತ್ತು? ಇಟ್ ಈಸ್ ಕೋರ್ಟೆಸಿ ಆ್ಯಂಡ್ ಇಟ್ ಇಸ್ ಅ ಸಬ್ಸ್ಟಿಟ್ಯೂಟ್ ಆಫ್ ಪ್ರೈವಸಿ. ಸೊ ಶಿಷ್ಟಾಚಾರ ಒಂದು ಸಬ್ಸ್ಟಿಟ್ಯೂಟ್ ಆಗಿತ್ತು, ಅದರ ಪರ್ಯಾಯವಾಗಿ ಪ್ರೈವಸಿ ಕೂಡ ಆಗಿತ್ತು. ಪ್ರೈವಸಿ ಅಂದರೆ ಗೌಪ್ಯತೆ, ಸೀಕ್ರೆಟ್. ವಾಟ್ ಈಸ್ ಕ್ವೈಂಟರ್? ಫಾರ್ಮಲ್, ಓರಿಯೆಂಟಲ್,
ಆ್ಯಂಡ್ ಇನ್ಫೆಕ್ಟಿಯಸ್ ಇನ್ ಜಪಾನ್. ಜಪಾನ್ ದೇಶದಲ್ಲಿ ಯಾವುದು ವಿಲಕ್ಷಣವಾಗಿತ್ತು, ಫಾರ್ಮಲ್ ಆಗಿತ್ತು, ಅಂದರೆ ಔಪಚಾರಿಕವಾಗಿತ್ತು ಅಂತ. ಬೋವಿಂಗ್, ಬಗ್ಗೆ ನಮಸ್ತೆ ಮಾಡೋದು. ಥರ್ಡ್ ಕ್ವೆಶನ್, ವಾಟ್ ಹ್ಯಾಸ್ ಮೋರ್ ಡೇಂಜರ್ಸ್ ದೆನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಜಪಾನ್ ದೇಶದಲ್ಲಿ ಯಾವುದು ತುಂಬ ಡೇಂಜರ್ ಆಗಿತ್ತು? ಈಟಿಂಗ್ ಸೂಪ್, ಸಾರು ಕುಡಿಯೋದು. ನಾಲ್ಕನೇದು, ಹೂಸ್ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ ಇನ್ ಜಪಾನ್. ಜಪಾನ್ ದೇಶದಲ್ಲಿ ಯಾರ ಒಂದು ಜೀವನ ತುಂಬ ಹಜಾರ್ಡಸ್ ಆಗಿತ್ತು. ಹಜಾರ್ಡಸ್ ಅಂದರೆ ಇಲ್ಲೇನು? ಅಪಾಯಕಾರಿ. ಯಾರ ಜೀವನ ತುಂಬ ಅಪಾಯದಲ್ಲಿತ್ತು ಅಂದರೆ ದ ಪೆಡೆಸ್ಟ್ರಿಯನ್ಸ್ ಲೈಫ್, ಪಾದಾಚಾರಿಗಳ ಜೀವನ, ಅಂದರೆ ರಸ್ತೆ ಮೇಲೆ ನಡೀತಾ ಹೋಗ್ತಕ್ಕಂಥ ಜನರ ಜೀವನ. 5ನೇ ಪ್ರಶ್ನೆ, ವಾಟ್ ಡು ದ ಡ್ರೈವರ್ ಆ್ಯಂಡ್ ಎ ಪೆಡೆಸ್ಟ್ರಿಯನ್ ಫೈನಲಿ ಡೂ ಆಫ್ಟರ್ ದ ಚೇಸ್ ಇನ್ ಬ್ರೆಜಿಲ್. ಚೇಸ್ ಅಂದರೆ ಬೆನ್ನತ್ತೋದು. ಸೊ ಜಪಾನ್ ದೇಶದ ಒಂದು ಬ್ರೆಜಿಲ್ ದೇಶದಲ್ಲಿ ಡ್ರೈವರ್ ಮತ್ತು ಪಾದಚಾರಿಗಳ ಮಧ್ಯೆ ಬೆನ್ನು ಹತ್ತುವ ಒಂದು ಪದ್ಧತಿ, ಅಂದರೆ ಓವರ್ಟೇಕ್ ಮಾಡೋದು ಯಾವ ಥರ ಅನಿಸ್ತಾ ಇತ್ತು? ಏನು ಮಾಡ್ತಾಯಿದ್ರು ಇಬ್ಬರು ಆ ಥರ? ಅಂದರೆ ಕಾರ್ ಡ್ರೈವರ್ ಪೆಡೆಸ್ಟ್ರಿಯನ್ ಮೇಲೆ ಚೇಸ್ ಮಾಡೋದು ಅಥವಾ ಪಾದಚಾರಿಗಳಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು. ಇದಾದ ನಂತರ ಅವ್ರು ಏನು ಮಾಡ್ತಾಯಿದ್ರು ಪಾದಚಾರಿಗಳು ಮತ್ತು ಡ್ರೈವರ್ ಅಂತ? ಸ್ಮೈಲ್ ಆ್ಯಮಿಕಬಲಿ ಆ್ಯಟ್ ಈಚ್ ಅದರ್. ಆ್ಯಮಿಕಬಲಿ ಅಂದರೆ ಸ್ನೇಹ ಭಾವದಿಂದ, ಫ್ರೆಂಡ್ಲಿ. ಸೊ ಆ ಥರ ಡ್ರೈವರ್ ಓವರ್ಟೇಕ್ ಮಾಡಿದ್ರು ಕೂಡ ಪೆಡೆಸ್ಟ್ರಿಯನ್ಗಳು ಒಬ್ರಿಗೊಬ್ರು ಇಬ್ಬರು ಏನು ಮಾಡ್ತಿದ್ರು ಅಂದರೆ ತುಂಬ ಆತ್ಮೀಯವಾಗಿ ನಗ್ತಿದ್ರು ಹೊರತು ಜಗಳ ಮಾಡೋದು, ಕೋಪ ಮಾಡೋದು ಮಾಡ್ತಾ ಇರಲಿಲ್ಲ. 6ನೇ ಪ್ರಶ್ನೆ, ವಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಮ್ಯಾನ್ಸ್ ಕ್ಯಾಸಲ್ ಇನ್ ಜಪಾನ್ ಅಕಾರ್ಡಿಂಗ್ ಟು ಮೈಕ್ಸ್. ಈ ಪಾಠದ ಲೇಖಕರು ಮೈಕ್ಸ್ ಅವ್ರ ಪ್ರಕಾರ ಮ್ಯಾನ್ಸ್ ಕ್ಯಾಸಲ್ ಅಂತ ಯಾವುದನ್ನು ಕರೆಯುತ್ತಾರೆ ಜಪಾನ್ ದೇಶದಲ್ಲಿ? ಮ್ಯಾನ್ಸ್ ಟೆಲಿಫೋನ್ ರಿಸೀವರ್. ಟೆಲಿಫೋನ್ ರಿಸೀವರನ್ನು ಮ್ಯಾನ್ಸ್ ಕ್ಯಾಸಲ್ ಅಂತ ಕರೀತಾರೆ. ಇನ್ನು 7ನೇ ಪ್ರಶ್ನೆ, ವಾಟ್ ಹ್ಯಾವ್ ದ ಪೀಪಲ್ ಆಫ್ ಬ್ರೆಜಿಲ್ ಡೆಕೋರೇಟೆಡ್ ದ ಪೇವ್ಮೆಂಟ್ಸ್ ವಿತ್. ಜನ ನಡೆದಿರತಕ್ಕಂಥ ರಸ್ತೆಗಳನ್ನು ಬ್ರೆಜಿಲ್ ದೇಶದ ಜನರು ಯಾವುದರಿಂದ ಡೆಕೋರೇಷನ್ ಮಾಡ್ತಿದ್ರು? ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕಸ್ ಟೈಲ್ಸ್, ಅಂದರೆ ಬೇರೆ ಬೇರೆ ಬಣ್ಣದ ಟೈಲ್ಸ್ಗಳಿಂದ ಡೆಕೋರೇಷನ್ ಮಾಡ್ತಿದ್ರು. ಹೂ ಆರ್ ದ ಎಕ್ಸಿಕ್ಯೂಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಇನ್ ಜಾರ್ಜ್ ಮೈಕ್ಸ್ ಟ್ರಾವೆಲ್ ರೈಟಿಂಗ್. ಜಾರ್ಜ್ ಮೈಕ್ ಅವರ ಟ್ರಾವೆಲ್ ರೈಟಿಂಗ್, ಪ್ರವಾಸ ಕಥನದಲ್ಲಿ ಯಾವ ದೇಶದ ಜನರು ತುಂಬಾ ಮ್ಯಾನರ್ಗಳನ್ನು ಹೊಂದಿದ್ರು? ಜಪಾನೀಸ್. 9ನೇ ಪ್ರಶ್ನೆ, ವೈ ಡು ಜಪಾನೀಸ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್. ಸಾರು ಕುಡಿತಿರ್ಬೇಕಾದ್ರೆ ಜಪಾನ್ ದೇಶದ ಜನರು ಸದ್ದು ಮಾಡ್ತಿದ್ರು, ಸೌಂಡ್ ಮಾಡ್ತಿದ್ರು. ಯಾಕೆ? ಅ ಸೈನ್ ಆಫ್ ಅಪ್ರಿಸಿಯೇಷನ್, ಅದು ಒಂದು ಗೌರವ ಸೂಚಕವಾಗಿತ್ತು. ಕೊನೆ ಪ್ರಶ್ನೆ, ಗಿವ್ ಎನ್ ಎಕ್ಸಾಂಪಲ್ ವಿಚ್ ಶೌಸ್ ದ್ಯಾಟ್ ದ ಜಪಾನೀಸ್ ಆರ್ ವೆಲ್ ಮ್ಯಾನರ್ಡ್ ಪೀಪಲ್. ಜಪಾನ್ ದೇಶದ್ದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ ಜನರಾಗಿದ್ದರಂತ ಒಂದು ಉದಾಹರಣೆ ಕೊಡಿ. ದೆ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ ಆ್ಯಂಡ್ ಬೌ ಟು ಈಚ್ ಅದರ್. ಅವರೊಬ್ಬರನ್ನೊಬ್ಬರನ್ನ ವಂದಿಸ್ತಾ ಇದ್ದರು ಮತ್ತು ತಮ್ಮ ಗೌಪ್ಯತೆಗಳನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿದ್ರು. ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಎಕ್ಸ್ಟ್ರಾ ಕ್ವೆಶನ್ಸ್ಗಳು. ಈ ಪ್ರಶ್ನೆ ಮತ್ತು ಉತ್ತರಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಟ್ಸನ್ನು ಬರ್ಕೋಬೋದು. ಇಲ್ಲಿವರೆಗೆ ನಾನು ಸೆಕೆಂಡ್ PUC ಗಾಗಿ ಮಾಡಿದಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರ ಮತ್ತು ಸಾರಾಂಶದ ವೀಡಿಯೋ ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ ಕಾಮೆಂಟ್ ಬಾಕ್ಸಲ್ಲಿ. ಸೊ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಅವುಗಳನ್ನು ಪಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಲಿ ಶೇರ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.